ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ಕೂಡ ಚೆನ್ನಾಗಿರಲಿ ಅಂತಾನೆ ಆ ದೇವ್ರ ಹತ್ರ ನಾನು ಯಾವಾಗಲೂ ಕೂಡ ಕೇಳ್ಕೊತಾ ಇರ್ತೀನಿ. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ದೇವ್ರು ಒಳ್ಳೇದನ್ನ ಮಾಡಲಿ. ನಿಮ್ಮ ಮನೆ ದೇವರ ಆಶೀರ್ವಾದ ನಿಮ್ಗಳ ಮೇಲೆ ಸದಾಕಾಲ ಇರಲಿ. ಕಷ್ಟದಿಂದ ಒದ್ದಾಡ್ತಿರೋರಿಗೆ, ನೋವಲ್ಲಿ ಕಣ್ಣೀರಾಗ್ತಿರೋರಿಗೆ ಆ ದೇವ್ರು ಆದಷ್ಟು ಬೇಗ ಕರುಣೆ ತೋರಿ ಅವ್ರ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳನ್ನು, ನೋವುಗಳನ್ನು ಆದಷ್ಟು ಬೇಗ ದೂರ ಮಾಡಿ ಅವರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ಕೊಡಲಿ ಅಂತ ಕೇಳೋಣ. ಬನ್ನಿ ಮತ್ತೆ ತಡ ವಿಡಿಯೋನ ಶುರು ಮಾಡೋಣ. ನೋಡಿ, ಸ್ಪೆಷಲಿ ಈ ವಿಡಿಯೋ ಬಂದು ವ್ಯಾಪಾರಿಗಳಿಗೆ ಮತ್ತು ನಾವು ಕೈ ಹಾಕಿದಂಥ ಕೆಲಸ ಯಾವುದು ಕೂಡ ಆಗ್ತಾ ಇಲ್ಲ ಅನ್ನೋರು ನೋಡಲೇಬೇಕಾದಂಥ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ವ್ಯಾಪಾರಿಗಳಿಗೆ ಯಾಕೆ ಈ ವಿಡಿಯೋ ನೋಡೋದ್ರಿಂದ ನಮಗೇನು ಲಾಭ? ನೀನೇನೋ ನೋಡಂತ ಹೇಳ್ತಾ ಇದೆಯಾ, ನಮಗೇನು ಲಾಭ? ಖಂಡಿತವಾಗ್ಲೂ ನಿಮ್ಗೆ ಲಾಭ ಇದೆ. ಎಷ್ಟೋ ಜನ ಹೇಳ್ತಾ ಇದ್ರಲ್ವಾ, ನಮ್ಮ ವ್ಯಾಪಾರದಲ್ಲಿ ಲಾಸ್ ಆಗ್ತಿದೆ, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಮೊದಲಿದಂಥ ಲಾಭ ನಮ್ಗೆ ಸಿಗ್ತಾ ಇಲ್ಲ, ಮೊದಲ ಥರ ಕಸ್ಟಮರ್ಸ್ ಕೂಡ ಬರ್ತಾ ಇಲ್ಲ, ಗಿರಾಕಿಗಳು ಕೂಡ ಡೌನ್ ಆಗಿದೆ. ನಾವು ಯಾರಿಂದ ನಮ್ಮ ಒಂದು ಕಿರಾಣಿ ಶಾಪ್ ಅಂತ ಅಂದ್ಕೊಳ್ಳಿ, ಮಟೀರಿಯಲ್ ತಂದಿರ್ತೀವಿ, ಅವ್ರಿಗೆ ದುಡ್ಡು ಕೊಡೋಕ್ಕೂ ಸಹ ದುಡ್ಡಿಲ್ಲ. ಸೇಲ್ ಆದರೆ ದುಡ್ಡು ಕೊಡ್ತೀರಾ, ವ್ಯಾಪಾರ ಆದರೆ ದುಡ್ಡು ಕೊಡ್ತೀರಾ, ಕಸ್ಟಮರ್ ಬಂದರೆ ವ್ಯಾಪಾರ ಆದರೆ ನೀವು ಅವ್ರಿಗೆ ದುಡ್ಡು ಕೊಡಬೇಕು. ಎಷ್ಟು ದಿನ ಅಂತ ಉದ್ರಿ ತರ್ತೀರಾ? ಎಷ್ಟು ದಿನ ಅಂತ ತರ್ತೀರಾ? ಆಗಲ್ಲ ಅಲ್ವಾ? ತುಂಬಾ ಲಾಸ್ ಆಗ್ತಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಕೆಲವು ಕುಟುಂಬಗಳಂತೂ ಅದು ಒಂದು ಅಂಗಡಿ ಮೇಲೆ ಡಿಪೆಂಡ್ ಆಗಿದೆ. ಕಿರಾಣಿ ಶಾಪ್ ಅಂತ ಅಂದ್ಕೊಳ್ಳಿ, ಹೂವಿನ ಅಂಗಡಿ ಅಂದ್ಕೊಳ್ಳಿ, ತರಕಾರಿ ಅಂಗಡಿ, ಹಣ್ಣಿನ ಅಂಗಡಿ, ಮತ್ತೊಂದು ಮಗದೊಂದು ಯಾವುದೋ ಒಂದು ಟೀ ಸ್ಟಾಲೇ ಆಗಿರಲಿ, ಚಿಕ್ಕದಾದೊಂದು ಹೋಟೆಲೇ ಆಗಿರಲಿ, ಯಾವುದು ಕೂಡ ಎಷ್ಟೋ ಜನಗಳು ಅದ್ರ ಮೇಲೇ ಡಿಪೆಂಡ್ ಆಗಿರ್ತಾರೆ. ಕೆಲವು ಕುಟುಂಬಗಳು ಕೂಡ ಸತ್ಯವಾಗ್ಲೂ ಹೇಳ್ತೀನಿ ಅದ್ರ ಮೇಲೇ ನಡೆದಿದೆ. ಏನೋ ಒಂದು ಅಲ್ಪ ಸ್ವಲ್ಪ ವ್ಯಾಪಾರ ಮಾಡ್ಕೊಂಡು ಕುಟುಂಬ ಸಾಗಿಸ್ತಾ ಇದ್ದಾರೆ, ಜೀವನವನ್ನು ಸಾಗಿಸ್ತಾ ಇದ್ದಾರೆ, ಆಯಿತಾ. ಆದರೆ ಲಾಸ್ ಆಗ್ತಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ಲಾಸ್ ಆಗ್ತಿದೆ. ಮೊದಲೆಲ್ಲ ಚೆನ್ನಾಗಿತ್ತು, ಒಂದು ಟಾಪ್ ಲೆವೆಲಿಗೆ ಇರಲಿಲ್ಲ ಅಂತಂದರೂ ಕೂಡ ಒಂದು ಲೆಕ್ಕದಲ್ಲಿ ನಡೀತಾ ಇತ್ತು, ನಮ್ಮ ಸಂಸಾರ ನಡೆಯೋ ಲೆಕ್ಕದಲ್ಲಿ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಅದಾಗ್ತಾ ಇಲ್ಲ. ಕಸ್ಟಮರ್ಸ್ ಕೂಡ ಸರಿಯಾಗಿ ಬರ್ತಾ ಇಲ್ಲ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಲಾಸ್ ಆಗ್ತಿದೆ. ಇದೇ ಥರ ಆದರೆ ನಾವು ಏನು ಮಾಡಬೇಕಂತ ಕೂಡ ಗೊತ್ತಿಲ್ಲ. ಮುಂಚೆಯಿಂದ ವ್ಯಾಪಾರದಲ್ಲೇ ಬಂದುಬಿಟ್ಟಿದ್ದೀವಿ. ಇದು ಬಿಟ್ಟರೆ ಬೇರೊಂದು ಕೆಲಸ ಕೂಡ ನಮ್ಗೆ ಗೊತ್ತಿಲ್ಲ. ಬೇರೆ ಕಡೆ ಹೋಗಿ ಸೆಟ್ ಆಗೋಕ್ಕೂ ಆಗಲ್ಲ. ಅದು ನಿಜ ಅಲ್ವಾ? ಇವಾಗ ನಾವು ಯಾವುದೋ ಒಂದು ಊರಲ್ಲಿ ಇರ್ತೀವಿ, ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಇರಬೇಕಂದ್ರೆ ಬೇಗ ಸೆಟ್ ಆಗಲ್ಲ ನಮಗೆ. ಎಲ್ಲೋ ಒಂದು ಹೊಸ ಜಾಗಕ್ಕೆ ಬಂದ್ವಿ, ಏನೋ ಕಳ್ಕೊಂಬಿಟ್ವಿ, ನಮ್ಮವರು ತಮ್ಮವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕಲ್ಲ ಅನ್ನೋ ಒಂದು ಫೀಲು. ಮತ್ತೆ ಅಲ್ಲಿ ಸೆಟ್ ಆಗಬೇಕಂದ್ರೆ ನಮಗೆ ಮಿನಿಮಮ್ ಒಂದು 3 ಮಂತ್ಸ್ ಆದರೂ ಬೇಕು, 3 ತಿಂಗಳಾದರೂ ಬೇಕು, ಅಥವಾ 6 ತಿಂಗಳಾದರೂ ಬೇಕು. ಕೆಲವ್ರಿಗಂತೂ ವರ್ಷ ಆದರೂ ಕೂಡ ಸಾಲಲ್ಲ. ಯಾಕಂದರೆ ಅದು ತಪ್ಪಲ್ಲ, ಅವರು ಸೆಟ್ ಆಗಿರ್ತಾರೆ. ಒಬ್ಬೊಬ್ಬರಿಗೆ ಒಂದು ಅಂತ ಸೆಟ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಏನಾಗುತ್ತೆ, ತುಂಬಾ ತೊಂದರೆಗಳಾಗುತ್ತೆ. ಸೊ ಈ ಸಮಯದಲ್ಲಿ ಏನು ಮಾಡಬೇಕು? ಇದೆಲ್ಲ ಹೇಳಿದರೆ ನಿಜ, ಏನೋ ಆಯಿತು ಪರಿಹಾರ ಹೇಳಪ್ಪ, ಇದನ್ನೇ ಹೇಳ್ತಾ ಇದೆಯಲ್ಲ. ಖಂಡಿತವಾಗ್ಲೂ ಪರಿಹಾರ ಹೇಳ್ತೀನಿ. ಯಾಕೆ ಇದನ್ನು ಹೇಳಿದೆ ಅಂತಂದರೆ, ಏನೇ ಕೆಲಸ ಮಾಡಿ ಅಥವಾ ಏನೇ ಲಾಸ್ ಆಗಲಿ, ಏನೇ ಆಗಲಿ, ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ಅದಕ್ಕೊಂದಲ್ಲ ಒಂದು ರೀತಿಯ ಸರಿಯಾದ ಪರಿಹಾರ ಇರುತ್ತೆ. ನಾವು ಪರಿಹಾರಗಳನ್ನ ಹುಡುಕ್ತೀವಿ, ಆದರೆ ತಪ್ಪದ ಪರಿಹಾರಗಳನ್ನ ಹುಡುಕೋದು ಬೇಡ. ನಾನು ಅದಕ್ಕೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ನಾನು ಹೇಳುವಂಥ ಚಿಕ್ಕದಾದ ಸರಳ ಮಾರ್ಗವನ್ನು ನನಗೋಸ್ಕರ ಅಂತ ಮಾಡಿಬಿಡಿ. ನನ್ನ ಕುಟುಂಬ ನೀವು ಚೆನ್ನಾಗಿರಬೇಕಂತ ಬಯಸೋ ನಾನು, ಸೊ ನನಗೋಸ್ಕರ ಅಂತ ಮಾಡಿಬಿಡಿ. ಹಾಗಾದರೆ ಏನು ಮಾಡಬೇಕು? ಏನು ಮಾಡೋದ್ರಿಂದ ನಮ್ಮ ವ್ಯಾಪಾರ ಸರಿ ಹೋಗುತ್ತೆ. ವ್ಯಾಪಾರದಲ್ಲಿ ತುಂಬಾ ಲಾಸ್ ಆಗಿಬಿಟ್ಟಿದೆ. ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ, ತುಂಬಾ ಕಷ್ಟ ಆಗಿಬಿಟ್ಟಿದೆ. ಏನು ಮಾಡಬೇಕು? ಯಾವೊಂದು ಕೆಲಸಕ್ಕೆ ನಾವು ಕೈ ಹಾಕಿದರೆ ಆಗುತ್ತೆ. ಸೊ ಸತ್ಯವಾಗ್ಲೂ ಹೇಳ್ತೀನಿ, ಈ ಒಂದು ಸರಳ ಮಾರ್ಗವನ್ನು, ಭಕ್ತಿ ಮಾರ್ಗವನ್ನು ಪಾಲಿಸ್ರೆ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಯಾಕಂದರೆ ಕಾಣದ ಶಕ್ತಿ ಅಂದರೆ ಅದು ದೈವಶಕ್ತಿ ನಮಗೆ, ಆಯಿತಾ. ಹಲವಾರು ಇರ್ಬೋದು, ಬಟ್ ನಾವು ನಂಬೋದು ದೈವಶಕ್ತಿನ. ಯಾಕಂದರೆ ದೈವ ನಮ್ಮನ್ನು ಕೈ ಹಿಡಿದ್ರೆ ಎಲ್ಲವೂ ಕೂಡ ಸಾಧ್ಯ. ನಾವು ಕೂಡ ನಗ್ನಾಗ್ತಾ ಇರ್ತೀವಿ. ಆ ದೈವನೇ ನಮಗೆ ಸುಖ ಶಾಂತಿ ನೆಮ್ಮದಿನ ಕೊಡಬೇಕು. ಹೆಂಗೆ ಕೊಡ್ತಾರೆ? ದೈವ ಹೆಂಗೆ ಕೊಡುತ್ತೆ ನಮಗೆ ಸುಖ ಶಾಂತಿ ನೆಮ್ಮದಿನ? ದೈವ ಹೆಂಗೆ ಕೊಡುತ್ತೆ? ನಾವು ಶ್ರಮ ಪಡ್ತಾ ಇದೀವಲ್ಲ, ಕೊಡಲೇಬೇಕು. ನಾವು ಶ್ರಮ ಪಡ್ತಾ ಇದೀವಲ್ಲ, ಖಾಲಿ ಕುತ್ಕೊಂಡ್ಬಿಟ್ಟು ನಮ್ಗೆ ಸುಖ ಶಾಂತಿ ನೆಮ್ಮದಿ ಬಂದ್ಬಿಡ್ಲಿ, ಹಣ ಬಂದ್ಬಿಡ್ಲಿ ಅಂತ ಕೇಳ್ತಾ ಇಲ್ವಲ್ಲ. ಶ್ರಮ ಪಡ್ತಾ ಇದ್ದೀರಾ, ಕರೆಕ್ಟ್ ತಾನೆ? ಒಂದು ವ್ಯಾಪಾರದಲ್ಲಿ ಪಡ್ತಾ ಇದ್ದೀರೋ, ಇನ್ನೊಂದರಲ್ಲಿ ಪಡ್ತಾ ಇದ್ರೋ ನನಗೆ ಗೊತ್ತಿಲ್ಲ. ಎಷ್ಟೋ ತರಕಾರಿ ಅಂಗಡಿಯವರು 4 ಗಂಟೆಗೆ 3 ಗಂಟೆಗೆ ಎದ್ಬಿಡ್ತಾರೆ ಬೆಳಿಗ್ಗೆ. ನಾನು ನೋಡಿದ ಮಟ್ಟಿಗೆ ಸೊ ನಿದ್ದೆ ಕೂಡ ಸರಿಯಾಗಿ ಮಾಡ್ತಾ ಇರಲ್ಲ ಪಾಪ ಅವರು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ಕಿರಾಣಿ ಶಾಪ್ನವ್ರದ್ದು ಕೂಡ ಅವ್ರದ್ದೇ ಆದಂಥ ಕೆಲವು ಕಷ್ಟಗಳಿದೆ. ಏನು ಮಾಡಬೇಕು? ನೇರವಾಗಿ ಪರಿಹಾರ ಹೇಳ್ತೀನಿ. ಇದರಲ್ಲಿ ಆಲ್ಮೋಸ್ಟು ಹೆಣ್ಮಕ್ಳು ಮಾಡಿ ಇರಲಿಲ್ಲ ಅಂದರೆ ಯಾರಾದರೂ ಕೂಡ, ನನ್ನ ಅಣ್ಣ ತಮ್ಮಂದಿರು ಮಾಡಿದ್ರು ಕೂಡ ಓಕೆನೆ. ಬಟ್ ಆಲ್ಮೋಸ್ಟ್ ಹೆಣ್ಮಕ್ಳು, ಮನೇಲಿ ಹೆಣ್ಮಕ್ಳು ಇರ್ತೀರಲ್ವ, ಅಮ್ಮ ಇರ್ತೀರಾ, ಅಥವಾ ತಂಗಿ ಇರ್ತೀರಾ, ಅಥವಾ ಅಕ್ಕಂದಿರು ಇರ್ತೀರಾ, ಯಾರೋ ಒಬ್ಬರು ಮಾಡಿ ಹೆಣ್ಮಕ್ಳು ಮಾಡಿದ್ರೆ ತುಂಬಾ ಒಳ್ಳೆಯದು. ಹಾಗಾದರೆ ಏನು ಮಾಡಬೇಕು? ಒಂದು, ನೀವು ನಿಮ್ಮ ಮನಸ್ಸಲ್ಲಿರೋ ಆಸೆ ಕನಸುಗಳನ್ನ ಬೇಡ್ಕೊಂಡ್ಬಿಟ್ಟು ಫಸ್ಟು ಏನು ಮಾಡಬೇಕಂತ ಅಂದರೆ, ಫಸ್ಟು ನೀವು ಮುಂಚೆಯಿಂದನೇ ಹೇಳ್ಬಿಡ್ತೀನಿ ಕೇಳಿಸ್ಕೊಳ್ಳಿ. ಫಸ್ಟು ನೀವು ಇದೊಂದು ಪರಿಹಾರ ಮಾಡೋ ಮುಂಚೆ ಏನು ಮಾಡಬೇಕಂದ್ರೆ ನೀವು ಫಸ್ಟು ಮನೇನ ವಾಶ್ ಮಾಡ್ಕೊಂಬಿಡಿ, ಮನೇನ ತೊಳ್ಕೊಂಬಿಡಿ, ಪೂರ್ತಿ ಮನೇನ ತೊಳ್ಕೊಂಬಿಡಿ. ದೇವ್ರ ಮನೇನ ಗಂಜಲ ಹಾಕಿ ಕ್ಲೀನ್ ಮಾಡಿ. ಗಂಜಲ ಅಂದರೆ ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್. ಗಂಜಲ ಹಾಕಿ ದೇವ್ರ ಮನೆಯನ್ನು ಸ್ವಚ್ಛಗೊಳಿಸ್ಬಿಡಿ. ದೇವ್ರ ಮೂರ್ತಿಗಳು ನಿಮ್ಮ ಮನೇಲಿ ಎಷ್ಟಿದೆ ನೋಡಿ, ಫೋಟೋಯಿಂದ ಹಿಡಿದು ಎಲ್ಲವೂ ಕೂಡ ಒರೆಸ್ಬಿಡಿ. ಒಂದಿನ ಮಾಡಿ ಇದನ್ನು. ಅಂದರೆ ಸೋಮವಾರ ನೀವು ನಾನು ಹೇಳುವಂಥ ಪರಿಹಾರವನ್ನು ಶುರು ಮಾಡ್ತೀರಾ ಅಂತ ಅಂದರೆ ನೀವೇನು ಮಾಡಬೇಕಂದ್ರೆ, ಭಾನುವಾರ ದಿನ ಮನೆಯೆಲ್ಲ ಸ್ವಚ್ಛಗೊಳಿಸ್ಕೊಂಬಿಡಿ, ಆಯಿತಾ. ಹಾಸಿಗೆ ಹೇಳ್ತಾ ಇಲ್ಲ ನಾನು, ಮನೇನ ಸ್ವಚ್ಛಗೊಳಿಸ್ಕೊಳ್ಳಿ, ಆಯಿತಾ. ಮತ್ತು ಜೊತೆಗೆ ದೇವ್ರ ಮೂರ್ತಿಗಳನ್ನೆಲ್ಲ ಒರೆಸಿ ದೇವ್ರ ಮನೆಯನ್ನು ಗಂಜಲ ಹಾಕಿ ಸ್ವಚ್ಛಗೊಳಿಸಿ. ಸೋಮವಾರ ದಿನ ಏನು ಮಾಡಬೇಕು? ಸೋಮವಾರ ನೀವು ಪೂಜೆ ಶುರು ಮಾಡಬೇಕು, ಭಾನುವಾರ ದಿನ ಈ ಕೆಲಸವನ್ನು ಮಾಡಿ. ಇವಾಗ ಮನೆ ಸ್ವಚ್ಛ ಮಾಡ್ಕೊಳ್ಳೋದು, ದೇವ್ರ ಮನೆಯನ್ನು ಗಂಜಲ ಕ್ಲೀನ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಬಿಡಿ. ಸೋಮವಾರ ಮುಂಜಾನೆ ಏನು ಮಾಡಬೇಕು? ನಾವು ಸೋಮವಾರ ಬೆಳಗ್ಗೆ 6 ಗಂಟೆಯಿಂದ
6 ಗಂಟೆಯಿಂದ 7-7:30ವರೆಗೂ ಮುಗಿಸಿ, ಅಥವಾ ಚಳಿ ಇದೆ ಅನ್ನೋರು 8 ಗಂಟೆ ಒಳಗೆ ದಯವಿಟ್ಟು ಕೂಡ 8 ಗಂಟೆ ಒಳಗಡೆ ಪೂಜೆ ಮುಗಿಸಿ. ಏನು ಮಾಡಬೇಕು, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮಡಿಯಿಂದ, ಆಯಿತಾ, ಮಡಿಯಿಂದ ಮನೆ ದೇವರಿಗೆ ದೀಪ ಹಚ್ಚಿಬಿಡಿ. ಫಸ್ಟು ಮನೆ ದೇವರಿಗೆ ದೀಪ ಹಚ್ಚಿಬಿಡಿ ಮನೆಯಲ್ಲೇ, ಆಯಿತಾ. ದೀಪ ಹಚ್ಚಿಬಿಟ್ಟು ಒಂದು ಬಿಳಿ ಬಟ್ಟೆ, ಹೊಸದಾದ ಬಿಳಿ ಬಟ್ಟೆ, ಆಯಿತಾ, ಭಾನುವಾರ ದಿನ ತಗೊಂಬನ್ನಿ. ಇಲ್ಲದೆ ಇರೋರು ಒಂದು ಬಿಳಿ ಬಟ್ಟೆ ಮತ್ತು ಅದರೊಳಗೆ 5 ಅಕ್ಕಿ ಕಾಳು, ಆಯಿತಾ. 5 ಅಕ್ಕಿ ಕಾಳು ಯಾವುದೇ ಆಗಿರಲಿ, ನಾವು ರೇಷನ್ ಅಕ್ಕಿ ಹಾಕಿದರೆ ನಡೆಯುತ್ತಾ, ನಾವು ಅದೇನು ಸೋನಾ ಮಸೂರಿ ಅಕ್ಕಿ ನಡೆಯುತ್ತಾ, ಯಾವುದೋ ಒಂದು ಪ್ರೀತಿಯಿಂದ, ಆಯಿತಾ. 5 ಅಕ್ಕಿ ಕಾಳು, ಆಯಿತಾ. 5 ರೂಪಾಯಿ ಕಾಯಿನ್, ಅದರಲ್ಲಿ ಒಂದು ಬಿಳಿ ಬಟ್ಟೆ, 5 ಅಕ್ಕಿ ಕಾಳು, 5 ರೂಪಾಯಿ ಕಾಯಿನು, ಆಯಿತಾ. ಅದನ್ನು ಇಟ್ಬಿಟ್ಟು ಅದನ್ನು ಕಟ್ಟಿ, ಆಯಿತಾ. ಆ ಬಿಳಿ ಬಟ್ಟೆ ಇರುತ್ತಲ್ವ ಅದರಲ್ಲಿ 5 ರೂಪಾಯಿ ಕಾಯಿನು, 5 ಅಕ್ಕಿ ಕಾಳು, ಆಯಿತಾ. ಅದನ್ನು ಅದರೊಳಗೆ ಹಾಕಿ ಕಟ್ಬಿಟ್ಟು ಏನು ಮಾಡಿ, ಮನೆ ದೇವ್ರ ಮುಂದೆ ಇಡಿ. ಮನೆ ದೇವ್ರ ಮುಂದೆ ಇಟ್ಟು ಅದೇ ಥರ 9 ದಿನಗಳ ಕಾಲ ಅದನ್ನು ಪೂಜೆ ಮಾಡಿ. ಬಟ್ಟೆಯಲ್ಲಿ ಸುತ್ತಿರ್ತೀರಲ್ವ, ಮನೆ ದೇವರಿಗೆ ಹೆಂಗೆ ದೀಪ ಹಚ್ತಿರೋ ನೀವು ದಿನ ಬೆಳಗ್ಗೆ, ಅದೇ ರೀತಿ 8 ಗಂಟೆ ಒಳಗೆ 9 ದಿನಗಳ ಕಾಲ ಪೂಜೆ ಮಾಡಿ. ಅದನ್ನು ಒಂದು ಕಾಯಿನು, ಬಿಳಿ ಬಟ್ಟೆ, 5 ರೂಪಾಯಿ ಕಾಯಿನು, ಅದರಲ್ಲಿ 5 ಅಕ್ಕಿ ಕಾಳಿಟ್ಟು ಕಟ್ಟಿರ್ತೀರಲ್ವ ಅದಕ್ಕೆ ಪೂಜೆ ಮಾಡಿ. ಎಷ್ಟು ದಿನ? 9 ದಿನ. 9ನೇ ದಿನ ಏನಾಗುತ್ತೆ, ಪೂಜೆ ಮಾಡಿದ ಮೇಲೆ ಅದನ್ನು ತೊಗೊಂಬಂದು ನಿಮ್ಮ ಶಾಪಿಗೆ ತೊಗೊಂಬನ್ನಿ. ನಿಮ್ಮ ಅಂಗಡಿಗೆ ಆ ಕಾಯಿನ್ನ ನಿಮ್ಮ ಅಂಗಡಿಗೆ ತೊಗೊಂಬಂದು ನಿಮ್ಮ ಗಲ್ಲದ ಪಟ್ಟಿಗೆ ಅಂತೀವಿ ನಾವು, ಅಂದರೆ ಕಾಸು ಹಾಕ್ತೀವಲ್ವ, ಒಂದು ಇದು ಇರುತ್ತಲ್ವ, ಲಾಕರ್ ಇರುತ್ತಲ್ವ, ಕಾಸು ಹಾಕ್ತೀವಲ್ವ, ಅದರೊಳಗೆ ಅದನ್ನ ಇಡಿ. ಅದರೊಳಗೆ ಇಡೋದ್ರಿಂದ ಆಗುತ್ತಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕೆ ಹೇಳಿ, ನೀವು ನಿಮ್ಮ ಮನಸ್ಸಲ್ಲಿರೋದನ್ನ ಸ್ವಚ್ಛ ಮನಸ್ಸಿಂದ ಸಾಕಾಗ್ಬಿಟ್ಟಿದೆ ನಿಮ್ಮ ಜೀವನ. ಈಗ ಎಷ್ಟು ಜೀವನ ತುಂಬಾ ನಿಮಗೆ ಪಾಠವನ್ನು ಕಲಿಸಿದೆ, ಎಷ್ಟೋ ಕಣ್ಣೀರು ಹಾಕಿದ್ದೀರ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕಂದರೆ ಜೀವನ ನಡೆಯೋದು ಕಷ್ಟ ಆದಾಗ ಯಾವುದು ನಮಗೆ ನೆರಳು ಕೊಡ್ತಾ ಇರುತ್ತೋ ಅದು ಸಹ ನೆರಳು ನಮಗೆ ಸಿಗ್ತಾ ಇಲ್ಲ ಅಂದಾಗ ಯಾರಿಗಾಗಲಿ ತೊಂದರೆ ಆಗುತ್ತೆ. ಸೊ ಈ ಥರ ಕಷ್ಟಗಳನ್ನ ನೀವು ಎದುರಿಸಿದಿರಂತ ನನಗೆ ಗೊತ್ತು. ಮನೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡಬೇಕಾದ್ರೆ ದೇವರ ವ್ಯಾಪಾರ ಸರಿಯಾಗಿ ನಡೀಲಿ, ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ, ಅಥವಾ ನಮ್ಮದೇ ಕಣ್ಣು ನಮ್ಗೆ ಬಿತ್ತೋ ಗೊತ್ತಿಲ್ಲ. ಕೆಲವು ಸಲ ಹಂಗೂ ಕೂಡ ಆಗುತ್ತೆ, ನಮ್ಮ ಕಣ್ಣು ನಮಗೂ ಕೂಡ ಬಿದ್ದುಬಿಡುತ್ತೆ, ಅಯ್ಯೋ ನಾನು ಇಷ್ಟು ಚೆನ್ನಾಗಿ ಆಗ್ಬಿಟ್ನಲ್ಲ ಅಂತ. ಸೊ ನಾನೇನು ಹೇಳ್ತಾ ಇದ್ದೀನಿ, ಏನೋ ಒಂದು ಆಗಲಿ ಅಂತ ಮನೆ ದೇವ್ರ ಹೆಸರು ಹೇಳ್ಕೊಂಡು, ಸೊ ಅಲ್ಲಿ ವಿನಾಯಕ ಇದ್ದರೂ ಕೂಡ ತುಂಬಾ ಒಳ್ಳೆಯದು. ವಿನಾಯಕ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಇರ್ತಾರೆ ಅಂತ ಅಂದ್ಕೊತೀನಿ, ಇರ್ತಾರೆ ಕೂಡ. ಪ್ರೀತಿಯ ವಿನಾಯಕ ಇರಲೇಬೇಕಲ್ವ, ವಿಘ್ನ ವಿನಾಶಕ ಅವರೇ, ಸರ್ವ ವಿಘ್ನ ನಿವಾರಕ ಕೂಡ ಅವರೇ ಆಗಿರ್ತಾರಲ್ವ. ಸೊ ವಿನಾಯಕ ಕೂಡ ಇದ್ದರೂ ಕೂಡ ತುಂಬಾ ಒಳ್ಳೆಯದು. ಮನೆ ದೇವರಿಗೆ ದೀಪ ಹಚ್ತೀರ 9 ದಿನಗಳ ಕಾಲ, ಆ ಕಾಯಿನನ್ನು ಪೂಜೆ ಮಾಡ್ತೀರಲ್ವ, 9ನೇ ದಿನ ಏನು ಮಾಡಿ, ನಮಸ್ಕಾರ ಮಾಡಿ, ಆಯಿತಾ. ನಮಸ್ಕಾರ ಮಾಡಿ, ದೀಪ ಹಚ್ಚಿ ನಮಸ್ಕಾರ ಮಾಡಿ, ಮನೆ ದೇವ್ರ ಹೆಸರು ವಿನಾಯಕನ ಹೆಸರು ಹೇಳ್ಕೊಂಡು, ಆಯಿತಾ. ಮನೆ ದೇವ್ರ ಹೆಸರು ವಿನಾಯಕನ ಹೆಸರು ಹೇಳ್ಕೊಂಡು, ವಿನಾಯಕ, ಲಂಬೋದರ, ಏಕದಂತ ಎಲ್ಲ ಅವರೇ ಅಲ್ವಾ. ಸೊ ನಾನೇನು ಹೇಳ್ತಾ ಇದ್ದೀನಿ, ವಿನಾಯಕನ ಹೆಸರು ಹೇಳ್ಕೊಂಡು ತೊಗೊಂಬಂದು ಗಲ್ಲದ ಪಟ್ಟಿಗೆ, ಆಯಿತಾ, ಅಂಗಡೀಲಿ ಗಲ್ಲದ ಪಟ್ಟಿಗೆ. ಇನ್ನೊಂದು ಹೇಳ್ತಾ ಇದ್ದೀನಿ, ನಾನು ಫಸ್ಟ್ ಹೇಳಬೇಕಾಗಿತ್ತು, ನಾನು ಮರ್ತೋದೆ, ದಯವಿಟ್ಟು ಕ್ಷಮೆ ಇರಲಿ. ನೀವು ಅಂಗಡಿನೂ ಸಹ ಮನೇನ ಯಾವತ್ತು ಭಾನುವಾರ ಒರೆಸಿದ್ರಿ, ಸೋಮವಾರದಿಂದ ಶುರು ಮಾಡ್ತಾ ಇದ್ದೀರಿ ಅಂದರೆ ಭಾನುವಾರ ಒರೆಸಿದ್ರಿ ಅಂದಾಗ ಅಂಗಡಿಲೂ ಸಹ ಗೋಮೂತ್ರವನ್ನು ಇದು ಮಾಡಿ, ಆಯಿತಾ. ವಸ್ತುಲನ್ನು ತೊಳಿರಿ, ಅಂಗಡಿ ವಸ್ತು ಇರುತ್ತಲ್ವ, ಸ್ವಲ್ಪ ನೀರು ಹಾಕಿ ವಸ್ತುಲನ್ನ ತೊಳಿರಿ. ಆಮೇಲೆ 9ನೇ ದಿನ ಏನು ಮಾಡಿ, ಈ ಒಂದು ಕಾಯಿನನ್ನು ತೊಗೊಂಡೋಗಿ ನಿಮ್ಮ ಗಲ್ಲದ ಪಟ್ಟಿಗೆ ಅಂತೀವಲ್ವ ಅಲ್ಲಿ ಇಡಿ. ಅಲ್ಲಿ ಇಟ್ಬಿಟ್ಟು ಡೈಲಿ ಪೂಜೆ ಮಾಡ್ತಾ ಇರ್ತೀರಲ್ವ, ಅದಕ್ಕೂ ಊದಿನ ಕಡ್ಡಿ ಬೆಳಗ್ಗೆ ಬೆಳಗ್ತೀರ, ಗಂಧದ ಕಡ್ಡಿ. ಸೊ ಬೆಳಿಗ್ಗೆ, ಆಯಿತಾ. ಅದರಿಂದ ಏನಾಗುತ್ತೆ ಅಂತ ಅಂದರೆ, ಬರ್ತಾ ನಿಮ್ಮ ವ್ಯಾಪಾರ ಏನು ಡೌನ್ ಅಂತ ಹೇಳ್ತಾ ಇದ್ದೀರಲ್ವ, ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲ, ಗಿರಾಕಿಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಚಿಕ್ಕದಾದ ಟೀ ಸ್ಟಾಲ್ ಆಗಿರಲಿ ಅಥವಾ ದೊಡ್ಡದಾದ ಹೋಟೆಲ್ಲೇ ಆಗಿರಲಿ, ಬಿಸ್ನೆಸ್ ನಿಮ್ದು ಯಾವ ಥರ ನಡೆಯುತ್ತೆ ಅಂದರೆ ನೀವು ಅಂದ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ. ಇದೆಲ್ಲ ಆಗಬೇಕಂದ್ರೆ ಎಷ್ಟು ದಿನ ಬೇಕು? ವರ್ಷಾನುಗಟ್ಟಲೆ ಬೇಕಾ? ಸಾಧ್ಯನೇ ಇಲ್ಲ. ಆ ದೇವ್ರ ಮನಸ್ಸು ಮಾಡಿದರೆ ಆ ದಿನದಿಂದನೇ ಶುರು ಆಗ್ಬೋದು. ಆ ದಿನದಿಂದ ಶುರು ಕೂಡ ಆಗೇ ಆಗುತ್ತೆ. ಯಾಕಂದರೆ ಶ್ರದ್ಧೆ ಭಕ್ತಿಯಿಂದ ಮನೆ ದೇವರಿಗೆ ನೀವು ಪ್ರೇಯರ್ ಮಾಡಿ, ಮನೆ ದೇವ್ರ ಹತ್ರ ಕೇಳಿಕೊಂಡು ತಲೆಬಾಗಿ ನೀವು ಸ್ವಚ್ಛ ಮನಸ್ಸಿಂದ ತೊಗೊಂಡೋಗಿ ನಂಬಿಕೆ ಇಟ್ಟು ಮಾಡಿರ್ತೀರ ಅಂದಮೇಲೆ ಖಂಡಿತ ಆಗುತ್ತೆ. ಅಲ್ಲಿ ಏನಾಗುತ್ತಂದರೆ, ಅನ್ನಪೂರ್ಣೇಶ್ವರಿ ದೇವಿ ಕೂಡ ನಿಮ್ಮ ಅಂಗಡಿಗೆ ಬಂದಿರ್ತಾರೆ, ಮಹಾಲಕ್ಷ್ಮೀ ದೇವಿ ಕೂಡ ನಿಮ್ಮ ಅಂಗಡಿಗೆ ಬಂದಿರ್ತಾರೆ, ಜೊತೆಗೆ ಸರ್ವವಿಘ್ನ ನಿವಾರಕ ಕೂಡ ನಿಮ್ಮ ಅಂಗಡಿಗೆ ಬಂದಿರ್ತಾರೆ, ವಿನಾಯಕ. ಸೊ ನಾನು ಹೇಳ್ತಾ ಇದ್ದೀನಿ, ಇದೆಲ್ಲದಕ್ಕೂ ಮುಖ್ಯ ಕಾರಣ ನಿಮ್ಮ ಮನೆ ದೇವರ ಅನುಮತಿ ತೊಗೊಂಡ್ಬಂದಿರ್ತೀರ, ನಿಮ್ಮ ಮನೆ ದೇವರ ಹೆಸರು ಹೇಳಿ ಪೂಜೆ ಮಾಡಿರ್ತೀರ. ಸೊ ಅದನ್ನೇನು ಮಾಡಬೇಕು, ಅಂಗಡಿಲಿ ಇಟ್ಬಿಟ್ಟು ಜೊತೆಗೆ ಇನ್ನೊಂದು ಪುಟ್ಟ ಕೆಲಸವನ್ನು ಮಾಡಿ, ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ ಮರೀದಂಗೆ ಮಾಡಿ. ಯಾಕಂದರೆ ಕುಟುಂಬದ ಒಳಿತಿಗಾಗಿ ಅಂಗಡಿಯಿಂದನೇ ನಿಮ್ಮ ಜೀವನ ನಡೆದಿದೆ ಅಂದಮೇಲೆ ಮಾಡಲೇಬೇಕಾಗುತ್ತೆ, ಆಯಿತಾ. ಏನು ಮಾಡಿ, ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಗೆ, ಆಯಿತಾ, ಕಾಯಿನನ್ನು ಗಲ್ಲದ ಪಟ್ಟಿಗೆಯಲ್ಲಿ ಇಡಿ. ಆ ಬಟ್ಟೆ ಮತ್ತು ಅಕ್ಕಿ ಕಾಳಿದೆಯಲ್ಲ ಅದನ್ನು ನೀರಿಗೆ ಬಿಡಿ. ಮತ್ತು ಹೊಸ ಬಟ್ಟೆ, ಆಯಿತಾ, ಹೊಸ ಬಟ್ಟೆ. ಅಮಾವಾಸ್ಯೆ ಹುಣ್ಣಿಮೆಗೆ ಚಿಕ್ಕದಲ್ವಾ, 5 ರೂಪಾಯಿ ಕಾಯಿನ್ ಕಟ್ಟೋಕ್ಕೆ ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ, ನೀವೇನು ದೊಡ್ಡದು ಬೇಕಾ ಇಲ್ಲ. ಒಂದು ಸಲ ತಂದುಬಿಟ್ರೆ ನಿಮಗೆ ಒಂದು 3 ಮಂತ್ಸ್ ಆಗುತ್ತಂತ ಅನ್ಕೊತೀನಿ. ಸೊ ತಿಂಗಳಿಗೆ 2 ಸಲ ಬೇಕಾಗುತ್ತೆ ನಿಮಗೆ. ಅದನ್ನು ಚೇಂಜ್ ಮಾಡಿ, ಬಟ್ಟೆ ಮತ್ತು ಅಕ್ಕಿ ಕಾಳನ್ನು ಚೇಂಜ್ ಮಾಡಿ, ಅದನ್ನು ನೀರಿಗೆ ಬಿಡಿ. ಇನ್ನೊಂದು ಸಲ ನೀವು ತಂದಿಡಬೇಕಾದ್ರೆ ಮನೇಲಿ ಸೇಮು, ಈಗ ನಾಳೆ ಬಟ್ಟೆ ಚೇಂಜ್ ಮಾಡ್ತೀರಂದರೆ ಚೇಂಜ್ ಮಾಡಿದ ತಕ್ಷಣ ಇನ್ನೊಂದು ಬಟ್ಟೆ ಇದ್ದೇ ಇರುತ್ತೆ. ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಿರಲ್ವ, ಪೂಜೆ ಮಾಡಿದ ತಕ್ಷಣ ತೊಗೊಂಬಂದು ಗಲ್ಲದ ಇದರಲ್ಲಿ ಇಡಿ, ಆಯಿತಾ. ಇಷ್ಟು ಮಾಡಿ ನೋಡಿ, ಖಂಡಿತವಾಗ್ಲೂ ನಿಮ್ಮ ವ್ಯಾಪಾರ ಎಷ್ಟೇ ಲಾಸ್ ಆಗಿರಲಿ ನಿಮ್ಮದು ಒಂದು ಏನಾಗುತ್ತೆ ಅಂದರೆ ಒಂದು ಹಂತಕ್ಕೆ ಬರುತ್ತೆ.
ಸ್ಟೆಪ್ ಬೈ ಸ್ಟೆಪ್ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದೇ ಸಲ ನೀವು ಒಂದು ಫುಲ್ ಟಾಪಲ್ಲಿ ಹೋಗ್ಬಿಡಲ್ಲ ನಿಮ್ಮ ವ್ಯಾಪಾರ ಖಂಡಿತವಾಗ್ಲೂ ಕೂಡ. ಆದರೆ ಇದ್ರ ಜೊತೆ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮ ಮನಸ್ಸಲ್ಲಿದೆಲ್ಲ ನೋವುಗಳು ಅದು ಕೂಡ ದೂರ ಆಗುತ್ತೆ ಕ್ರಮೇಣವಾಗಿ. ಇದು ಕಾರಣ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಮನೆ ದೇವರ ಅನುಮತಿ ಪಡೆದಿರ್ತೀರ, ಒಂದು ಮನೆ ದೇವರ ಅನುಮತಿ ಜೊತೆಗೆ ಲಂಬೋದರನ ಆಶೀರ್ವಾದ ಆಯಿತಾ, ವಿನಾಯಕನ ಆಶೀರ್ವಾದ, ಮನೆ ದೇವರ ಆಶೀರ್ವಾದ, ಮಹಾಲಕ್ಷ್ಮೀ ದೇವಿ, ಅನ್ನಪೂರ್ಣೇಶ್ವರಿ ಸಕಲ ದೇವರು ಕೂಡ ನಿಮಗೆ ವರ ಕೊಟ್ಟು ಕಾಪಾಡಲಿ ಅಂತಲೇ ಇದನ್ನು ಹೇಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ಸ್ವಚ್ಛ ಮನಸ್ಸಿಂದ ನಾನು ಬಯಸ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ನನ್ನ ಸ್ವಚ್ಛ ಮನಸ್ಸಿಂದ ಬಯಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಜೊತೆಗೆ ಇನ್ನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ನಂಬಿಕೆ ಇಲ್ವೋ ಇದ್ರ ಮೇಲೆ ದಯವಿಟ್ಟು ಕೂಡ ಮಾಡಬೇಡಿ. ಇದರಿಂದ ನೀವು ಕಳ್ಕೊಳ್ಳೋದೇನೂ ಇಲ್ಲ. ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ವಿಡಿಯೋ ಮಾಡ್ತಾ ಇರೋದು. ಇದರಿಂದ ನಮಗೆ ಒಳ್ಳೆಯದಾಗಿದೆ ಆಯಿತಾ. ನನ್ನ ಸ್ನೇಹಿತರಿಗೂ ಒಳ್ಳೆಯದಾಗಿದೆ, ನನಗೂ ಕೂಡ ಒಳ್ಳೆಯದಾಗಿದೆ ಆಯಿತಾ. ನಾನು ಕೂಡ ಒಂದು ಪುಟ್ಟದಾದ ಶಾಪ್ ಇದೆ ನಂದು ಕೂಡ, ನನಗೂ ಕೂಡ ಒಳ್ಳೆಯದಾಗಿದೆ, ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದಲೇ ಈ ವಿಡಿಯೋ ಮಾಡಿದ್ದು. ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಾಗಿತ್ತು, ನಿಮ್ಗೆ ಒಳ್ಳೆಯದಾಗಲಿ ಅಂತ. ಸೊ ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಇದರಲ್ಲಿ ತಪ್ಪು ಹುಡುಕ್ಬೇಡಿ ದಯವಿಟ್ಟು ಕೂಡ. ನಂಬಿಕೆ ಇಲ್ಲದಿರೋರು ಬಿಟ್ಬಿಡಿ. ಯಾಕಂದರೆ ಮನೆ ದೇವರ ಅನುಮತಿ ಪಡೆದು ಇದನ್ನು ಮಾಡಿ ಅಂತ ನಾನು ಹೇಳ್ತಿರೋದು. ದೇವರುಗಳಿಗೆ ಪ್ರಶ್ನೆ ಮಾಡೋಷ್ಟು ನಾವು ದೊಡ್ಡವರಲ್ಲ ಅಂತ ಅಂದ್ಕೊತೀನಿ. ಜೊತೆಗೆ ತಪ್ಪಿದ್ದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಆದರೆ ನಿಮ್ಮ ಕುಟುಂಬ, ನೀವು ಮತ್ತು ನಿಮ್ಮ ಕುಟುಂಬ ಯಾವಾಗಲೂ ಕೂಡ ನಗ್ನಾಗ್ತಾ ಇರಲಿ. ವ್ಯಾಪಾರ ಆಗ್ತಿಲ್ಲ, ಅದು ಆಗ್ತಿಲ್ಲ ಅಂತ ದಯವಿಟ್ಟು ಕೂಡ ಕಣ್ಣೀರನ್ನ ಹಾಕಬೇಡಿ. ದಯವಿಟ್ಟು ಕೂಡ ನೊಂದ್ಕೋಬೇಡಿ, ಬೇಜಾರಾಗಕ್ಕೆ ಹೋಗಬೇಡಿ. ಖಂಡಿತವಾಗ್ಲೂ ನಿಮ್ಗೆ ಒಳ್ಳೆಯದಾಗೇ ಆಗುತ್ತೆ. ಸ್ವಚ್ಛ ಮನಸ್ಸಿಂದ ನಂಬಿಕೆ ಇಟ್ಟು ಈ ಒಂದು ಕೆಲಸವನ್ನು ಮಾಡಿ. ಜೊತೆಗೆ ವಾರಕ್ಕೊಮ್ಮೆ ಆದರೂ ಕೂಡ ದಯವಿಟ್ಟು ಕೂಡ ಎಲ್ಲ ವಿಡಿಯೋನಲ್ಲೂ ಕೂಡ ನಾನು ಹೇಳಿದ್ದೀನಿ, ಈಗಲೂ ಕೂಡ ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ವಾರಕ್ಕೊಮ್ಮೆ ಆದರೂ ಕೂಡ ದೇವ್ರ ಮನೆಯನ್ನು ಗಂಜಲು ಹಾಕಿ ಸ್ವಚ್ಛಗೊಳಿಸಿ. ಆಲ್ಮೋಸ್ಟ್ ಜನಗಳು ಮಾಡ್ತೀರಾ. ಕೆಲವು ಸಲ ನಾವೇನಾಗುತ್ತಂದರೆ, ನಾವೆಲ್ಲರ ಮದುವೆಗೆ ಹೋಗ್ಬೇಕಾದ್ರೆ ತುಂಬಾ ಗ್ರ್ಯಾಂಡಾಗಿ ರೆಡಿಯಾಗಿ ಹೋಗ್ಬಿಡ್ತೀವಿ. ಆದರೆ ದೇವ್ರ ಮೇಲೆ ಕೂತಿರೋ ಧೂಳನ್ನು ನಾವು ವರ್ಷ ಆದರೂ ತೆಗಿತಾ ಇರಲ್ಲ, 6 ತಿಂಗಳಾದರೂ ತೆಗಿತಾ ಇರಲ್ಲ. ಅಂದರೆ ಮೂರ್ತಿಗಳನ್ನ ನಾನು ಹೇಳ್ತಾ ಇಲ್ಲ, ಮನೇಲಿ ಸಿಕ್ಕಾಪಟ್ಟೆ ಫೋಟೋಗಳನ್ನ ಹಾಕ್ಬಿಟ್ಟಿರ್ತೀವಲ್ಲ, ಅಲ್ಲಿ ನಾವು ಸ್ವಚ್ಛವಾಗಿ ಒರೆಸಲ್ಲ. ಬೇಕಿದ್ರೆ ಇವತ್ತು ನೋಡಿ ಧೂಳುಗಳಿರುತ್ತೆ ದೇವ್ರ ಮೇಲೆ, ಖಂಡಿತವಾಗ್ಲೂ ಸತ್ಯ ಇದು. ಸೊ ಒಮ್ಮೆ ನೋಡ್ಕೊಳ್ಳಿ. ಆ ಥರ ಇತ್ತಂದರೆ ದೇವ್ರ ಮೇಲಿರೋ ಧೂಳನ್ನು ತೆಗಿತಾ ಬನ್ನಿ. ಅದರಿಂದ ಏನಾಗುತ್ತೆ, ದೇವ್ರನ್ನ ಕೂಡ ಸ್ವಚ್ಛಗೊಳಿಸಿ. ಅದು ಹೆಂಗೆ ಧೂಳು ನೀವು ತೆಗಿತಾ ಬರ್ತೀರಿ ನೋಡಿ, ಅದೇ ರೀತಿ ನಿಮ್ಮ ಕಷ್ಟಗಳು ಕೂಡ ಹಂಗೆ ಇಳ್ಕೊಂಡು ಹೋಗ್ಬಿಡುತ್ತೆ. ನಿಮ್ಮ ಕಾಲು ಕೆಳಗೆ ಇಳ್ಕೊಂಡು ಹೋಗ್ಬಿಡುತ್ತೆ, ಅದು ಮತ್ತೆ ಬರೋದಿಲ್ಲ ಕಷ್ಟಗಳು. ಯಾಕಂದರೆ ಈಗಾಗಲೇ ಆಲ್ರೆಡಿ ನೀವು ತುಂಬಾ ಕಷ್ಟಗಳನ್ನ ಫೇಸ್ ಮಾಡಿದ್ದೀರಾ ಅಂತ ನನಗೆ ಗೊತ್ತು. ತುಂಬಾ ಕಷ್ಟಗಳನ್ನ ಎದುರಿಸಿದ್ದೀರಾ. ಸಾಕಿನ ಮೇಲೆ ನಿಮ್ಮ ಜೀವನ ಚೆನ್ನಾಗಿರಲಿ. ಸೊ ನಿಮ್ಮ ಮನೆ ದೇವರ ಆಶೀರ್ವಾದ, ಲಂಬೋದರ ಆಶೀರ್ವಾದ, ವಿನಾಯಕನ ಆಶೀರ್ವಾದ, ವಿಘ್ನ ವಿನಾಶಕ ಆಶೀರ್ವಾದ ನಿಮ್ಮ ಮೇಲೆ ಸದಾಕಾಲ ಇರಲಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ನನ್ನ ಮನಸಾರೆ ಬಯಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಗ್ನಗ್ತಾರೆ, ನಗಿಸ್ತಾ ಇರಿ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.